ಸೇರಿದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಕರ್ನಾಟಕದ ನಾಳಿನ ದಿನ ಒಂದು ಸುದಿನ ಅಂತ ಭಾವಿಸುತ್ತಾ, ನಾಳೆ ನಮ್ಮ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಶುಭವಾಗಲೆಂದು ಎಲ್ಲ ಮುಸ್ಲಿಂ ಜಮಾತ್ ವತಿಯಿಂದ ಹಾರೈಸಿ, ಹಾಗೂ ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಜಮಾತ್ ವತಿಯಿಂದ ಹಾರೈಸಿ, ಅದೇ ರೀತಿ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರಿಂದ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಶೀರ್ವಾದ ಎಲ್ಲ ಮುಸಲ್ಮಾನ್ ಬಾಂಧವರದ್ದು ಇರಲಿ ಅಂತ ಹಾರೈಸುತ್ತಾ, ನಾವು ಇಲ್ಲಿ ಸೇರಿರುವುದೇನಪ್ಪ ಅಂತಂದ್ರೆ, ನಮ್ಮ ಉತ್ತರ ವಲಯದ MLA ಆದಂಥ ರಾಜು ಶೇಟ್ ಅವರು, ಆಸಿಫ್ ರಾಜು ಶೇಟ್ ಅವರು, ಅವರ ಯಾವ ರೀತಿ ಅದ ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಷಯ ಅದ. ಯಾವುದೇ ಒಬ್ಬ ಮನುಷ್ಯ ಅವರ ಹತ್ರ ಹೋದಂದ್ರೆ ಅವರ ವಿಚಾರ, ಅವನ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅದನ್ನು ಪೂರ್ತಿ ಮಾಡುವವರೆಗೆ ಅವ್ರು ಬಿಡುವುದಿಲ್ಲ. ಅವ್ರ ಹಿಂಬಾಲಕರನ್ನು ಆ ವಿಚಾರದಲ್ಲಿ ಹಚ್ಚಿ ಇಡೀ ನಮ್ಮ ಈ ಬೆಳಗಾವಿ ಕ್ಷೇತ್ರದ ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಈ ಕಿತ್ತೂರು ಕರ್ನಾಟಕ ವಿಧಾನಸಭಾ ಮುಸ್ಲಿಂ ಜಮಾತ್ ಒಕ್ಕೂಟದ ವತಿಯಿಂದ, ಬೆಳಗಾವಿ ಒಕ್ಕೂಟದ ವತಿಯಿಂದ ನಾವು ಇಲ್ಲಿ ಏನು ಹೇಳಬಯಸುವುದಪ್ಪ ಅಂತಂದ್ರೆ, ನಮ್ಮ ಮುಸ್ಲಿಂ ಜಮಾತದ ಜಿಲ್ಲೆಯಲ್ಲಿ ಇರುವಂಥ ಏಕೈಕ MLA ಸಮಾಜದವರ ಹಾಗೂ ಇನ್ನುಳಿದ ನಮ್ಮೆಲ್ಲ ಬಾಂಧವರ ಕೆಲಸಗಳನ್ನು ಮಾಡಲಿಕ್ಕೆ ಉತ್ಸಾಹಿ ಇದ್ದಾರೆ. ಅವರಿಗೆ ಮಂತ್ರಿ ಸ್ಥಾನವನ್ನು ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿರು. ಅದರ ಕೊಡಲೇಬೇಕಂತ ಹೇಳಿ ನಾವೆಲ್ಲ ಸೇರಿದ್ದೀವಿ. ಅದೇ ರೀತಿ ನಮ್ಮ ಇದೀಗ ಹೇಳಿದಂತೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅಹಿಂದ್ ನಾಯಕರಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ DCM ಸ್ಥಾನ ಕೊಟ್ಟು ಮತ್ತು KPCC ಹುದ್ದೆಯನ್ನು ಕೊಡಬೇಕಂತ ಅದು ನಮ್ಮ ಇದರಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿ ಅವರಿಗೆ DCM ಮತ್ತು KPCC ಸ್ಥಾನವನ್ನು ಕರ್ನಾಟಕ ಗಣ ಸರ್ಕಾರದಲ್ಲಿ ಕೊಡಬೇಕಂತ ನಾವೆಲ್ಲರೂ ಸೇರಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಇಡೀ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೂ DCM ಹುದ್ದೆಯನ್ನು ಕೊಟ್ಟ, KPCC ಹುದ್ದೆ ಅವರಿಗೆ ಕೊಟ್ಟ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಆಗಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕಂತ ನಾವು ಆಶಿಸಿದ್ವಿ. ಕೊಡ್ತಾರಂತೂ ನಾವು ಭಾವಿಸಿದ್ವಿ ಎಲ್ಲ ಮುಸಲ್ಮಾನ್ ಬಾಂಧವರು. ಅದೇ ರೀತಿ ಇಲ್ಲಿ ಈ ಸೇರಿರುವಂಥ ಎಲ್ಲ ಕಿತ್ತೂರು ಕರ್ನಾಟಕದ ವಿಭಾಗದ ವತಿಯಿಂದ ಎಲ್ಲ ಮುಸಲ್ಮಾನ್ ಬಾಂಧವರು ಇದನ್ನು ನಾವು ಹೇಳಲಿಕ್ಕೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಹತ್ರ ಒಂದು ನಿಯೋಗವನ್ನು ಕೊಂಡೊಯ್ಯುವ ನಿರ್ಧಾರವನ್ನು ಮಾಡಿದ್ದೀವಿ. ಅವರನ್ನು ಭೇಟಿಯಾಗಿ ನಮ್ಮ ಈ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಸಾಗರಪಡಿಸ್ತಾ ಇದ್ದೀವಿ. ಅದರ ಸಲುವಾಗಿ ಈ ಸೇರಿದಂಥ ಎಲ್ಲ ಪತ್ರಕರ್ತ ಮಾಧ್ಯಮ ಹಾಗೂ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡಿ ನಾವು ನಮ್ಮ ಜಿಲ್ಲೆಯ ಏಕೈಕ ಮುಸಲ್ಮಾನ್ MLA ಆದಂಥ ಆಸಿಫ್ ರಾಜು ಶೇಟ್ ಅವರಿಗೆ ಕರ್ನಾಟಕ ಗಣ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಲಿ ಅಂತೇಳಿ ಆಶಿಸಿ ನನ್ನ ಎರಡು ಮಾತುಗಳನ್ನು ನಾವು ಮುಗಿಸ್ತೀವಿ. ಸನ್ಮಾನ್ಯ SM ಕೃಷ್ಣ ಅವರ ಸರ್ಕಾರದಲ್ಲಿ 5 ಜನ ಮುಸಲ್ಮಾನರನ್ನ ಮಂತ್ರಿ ಕೊಟ್ಟಿದ್ರು. ನಾವು SM ಕೃಷ್ಣ ಅವರ ಸರ್ಕಾರದಲ್ಲಿ 5 ಜನ ಮುಸಲ್ಮಾನರನ್ನ ಮಂತ್ರಿಯನ್ನು ಕೊಟ್ಟಿದ್ರು. ಅದು ಉತ್ತರ ಕರ್ನಾಟಕ ಆಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ AM ಇಂಡಸ್ಟ್ರಿ ಸಾಹೇಬರನ್ನ ಆ ಮಂತ್ರಿಯನ್ನು ಕೊಟ್ಟಿದ್ರು. ಪ್ರಾಂತ ವೈಸ್ ಅವರು 5 ಮಂತ್ರಿಗಳನ್ನ SM ಕೃಷ್ಣ ಅವರು ಕೊಟ್ಟಿದ್ರು. ಇವು ಸಾಮಾನ್ಯ DK ಶಿವಕುಮಾರ್ ಅವರು SM ಕೃಷ್ಣ ಅವರ ಖಾಸ ಶಿಷ್ಯ. ಅವರ ತತ್ವವನ್ನು ಪಾಲಿಸಿ 5 ಮಂತ್ರಿಯನ್ನ ಮುಸಲ್ಮಾನಿಗೆ ಕೊಡಬೇಕು. ಅದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಆದಂತಹ ಬೆಳಗಾವಿ ಜಿಲ್ಲೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರವಂತ ಜಿಲ್ಲೆ. ಈ 18 ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಮುಸ್ಲಿಂ ಶಾಸಕರು ಅಂದ್ರೆ ನಮ್ಮ ರಾಜು ಶೇಟ್ ಅವರು ನಾವು ಯಾವುದೇ ಭಾಗದಿಂದ ಬಂದರೂ ಸಹಿತ ಅವರು ಯಾವ ಕ್ಷೇತ್ರವನ್ನು ಪರಿಗಣಿಸದೆ
ಅವರು ನಮ್ಮ ಜಿಲ್ಲಾ ಹಂತದಲ್ಲಿ ಎಲ್ಲರನ್ನು ವಿಶ್ವಾಸ ತಗೊಂಡು ಎಲ್ಲ ಸಮುದಾಯದನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳ ಈ 18 ಜಿಲ್ಲೆಗೆ ಏಕೈಕ ಮುಸ್ಲಿಂ ಶಾಸಕರಂತ ಸನ್ಮಾನ್ಯ ರಾಜು ಸೇಠ್ ಅವರನ್ನ ಮಂತ್ರಿಯನ್ನ ಮಾಡಬೇಕು. ಇದರಿಂದ ದೊಡ್ಡ ಜಿಲ್ಲೆಗೆ ಇದಕ್ಕೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಈ ಭಾಗದಲ್ಲಿ ಇರುವುದರಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವು ಒಕ್ಕೂಟವನ್ನ ನಾವು ತರಿಸ್ತೇವೆ. ನೀವು ವಿದಿನ್ 2 ಡೇಸ್ ಈಗ 3 ತಾರೀಕು ನಂತರ ನಿಮ್ಮ ಹೆಸರು ಮೌಲಾ ಸಾಬ್ ಮಸ್ಸಿ ಈಗ ಮಾತಾಡಿದ ಮೌಲಾ ಸಾಬ್ ಮಸ್ಸಿ ಬೈಲೊಂಗಲ್ ಹಿರಿಯರು ವಕೀಲರು. ಈಗ ಇರ್ಫಾನ್ ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಸಮಾಜ ಜಮಾತಗಳ ಒಕ್ಕೂಟ ನಾವು ಇಲ್ಲ ಎಲ್ಲ ಮುಸ್ಲಿಂ ಸಮಾಜದ ಜನರು ಇಲ್ಲ ಕುಡಿದ್ದೇವೆ. ಇದರ ಉದ್ದೇಶ ಏನೆಂದರೆ ನಮ್ಮ ಬೆಳಗಾವಿ ಉತ್ತರ ವಿಭಾಗದ ಶಾಸಕ ಆಸಿಫ್ ರಾಜು ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವ್ರಿಗೆ ಯಾಕೆ ನೀಡಬೇಕಂದ್ರೆ ರಾಜು ಸೇಠ್ ಒಂದು ಮುಸ್ಲಿಂ ಸಮಾಜದ MLA ಆದರೂ ಕೂಡ ಪ್ರತಿಯೊಂದು ಸಮಾಜ ಕೂಡ ಅವರ ನಡೆ ನುಡಿ ಒಂದು ಉದಾಹರಣೆ ಏನಂದರೆ ಕೋವಿಡ್ ದಲ್ಲಿ ಆಸಿಫ್ ಸೇಠ್ ಅಂತ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಇಡೀ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಉತ್ತಮ ಒಂದು ನಾಯಕರಂತ ಭಾವಿಸುತ್ತೇನೆ. ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಹಾಗೂ ಬೆಳಗಾವಿ 2 ಲೋಕಸಭೆಯ ಚುನಾವಣೆಯಲ್ಲಿ ಅವರು ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ ನಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಬಂದು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನು ಆಡಳಿತ ಅದಕ್ಕೆ ಸಜೆಷನ್ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ನಮ್ಮ 18 ಕ್ಷೇತ್ರಗಳಲ್ಲಿ ರಾಜು ಸೇಠ್ ಒಬ್ಬರು ಶಾಸಕರಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಹಿರಿಯರಾದ ಅಣ್ಣ ಫಿರೋಜ್ ಸೇಠ್ ಅವರಿದ್ರು. ಈಗೂ ಕೂಡ ಈ 3 ವರ್ಷ ಪೀರಿಯಡ್ನಲ್ಲಿ ಮುಸ್ಲಿಂ ಸಮಾಜಕ್ಕೆ ಒಂದು ಯಾವ ನಿಗಮ ಅಧ್ಯಕ್ಷ ಕೊಟ್ಟಿಲ್ಲ ಇನ್ನುವರೆಗೆ. ಅದಕ್ಕೆ ದಯವಿಟ್ಟು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದು ಒತ್ತಾಯ ಇದೆ. ನಮ್ಮ ವೋಟ್ ಬ್ಯಾಂಕ್ ಅಂತ ಅಡ್ಡ ನಮ್ಮನ್ನು ಯೂಸ್ ಮಾಡಬೇಡ. ದಯವಿಟ್ಟು ನಮಗೆ ಒಂದು ಉನ್ನತ ಸ್ಥಾನ ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಇದೆ. ಮತ್ತು ನಮ್ಮ ನಾಯಕರಾದ ಅಹಿಂದ ವರ್ಗದ ಹೋರಾಟಗಾರ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಕೊಡಬೇಕು. ಅದರ ಜೊತೆಗೆ ಅವರಿಗೆ DC ಹುದ್ದೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವು 2 ಸಕ್ಸಸ್ ಆದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ. ನಾವು ಮುಂದಿನ ದಿನಗಳಲ್ಲಿ 15ರಿಂದ 16 ಶಾಸಕರ ಕಾಂಗ್ರೆಸ್ ಆಗ್ತಾ ಬೆಳವಣಿಗೆಯಲ್ಲಿ ಭಾವಿಸುತ್ತೇನೆ. ಇದು ನನ್ನ ಮಾತುಗಳಿಗೆ ಮುಕ್ತಾಯಗೊಳಿಸುತ್ತೇನೆ.